ಕಾಣೆ ಏನಪ್ಪ ಕಂದ? ಓ, ಶಾಲೆಗೆ ಬೇಗ ತಯಾರಾಗು, ಲೇಟ್ ಆಗಿ ಹೋಗಿದೆ ಆಗ್ಲೇ. ಟಿಫನ್ ಎಲ್ಲ ರೆಡಿ ಆಗಿದೆ, ಇದ್ರಲ್ಲಿ ಹಾಕಿಟ್ಟಿದ್ದೀನಿ ಕಂದ. ಎಲ್ಲಿ ಹಿಂದೆ ತಿರುಗು. ಇದೇನೋ ಮರಿ, ಸ್ಕೂಲಿಗೆ ಹೊರಟಿರುವೇನೋ? ಹೌದು ತಾತ, ಹೋಗಬೇಕೆಂದೇ ರೆಡಿ ಆಗಿದ್ದೆ, ಆದರೆ ಮನಸ್ಸು ಯಾಕೋ ಬೇಜಾರವಾಗಿದೆ. ಅಮ್ಮ, ಯಾಕೋ ನನಗೆ ಡ್ಯಾಡಿಯು ನೆನಪಾಗುತ್ತಿದ್ದಾರಮ್ಮ. ಹೌದು ಮಗು, ನೋಡು, ಕಂಪನಿ ಕೆಲಸವಾಗಿ 8 ದಿನಗಳ ಹಿಂದೆ ಬರ್ತೀನಿ ಅಂತ ಹೇಳಿದ್ರು. 2-3 ದಿನದಲ್ಲಿ ಬಂದ್ಬಿಡ್ತಾರೆ ನಿಮ್ ಡ್ಯಾಡಿ. ಮಗಳೇ, ಮರೆತು ಕೂಡುವ ಸ್ವಭಾವದನಲ್ಲ ಮಾನಿನ ಗಂಡ. ಏನಾದರೂ ಕೆಲಸವಿದ್ದ ಕಾರಣ ಬರಲಾಕಿಲ್ಲ. ಅಂದ ಹಾಗೆ ಮಗು, ನಮಸ್ಕಾರ ರೀಪ. ಬಾ ಸುಬ್ಬಣ್ಣ, ಇಂದು ನಮ್ಮ ಮನೆ ಕಡೆ ಹೊರಟಿದೆಯಲ್ಲ ಸವಾರಿ, ಕ್ಷೇಮವಾಗಿದ್ದೀಯಾ? ನನಗೇನಾಗೈತ್ರಿಪ್ಪ, ದಾಡಿ ಒಳ್ಳೆ ಕಾರ್ಯಕ್ಕೆ ಬಿಟ್ಟು ಕೊಂಡದಂಗ ಆಗಿನ್ ನೋಡ್ರಿ. ಹಂಗ ತೋಟದ ಕಡೆಯಿಂದ ಬರತ್ತಿದನ್ರಿ. ನಮ್ಮ ಚಿಕ್ಕ ಗಣ್ಯರಿಗೆ ನಮ್ಮ ಅವ್ವರಿಗೆ ಮಾತಾಡ್ಸೋಗಣ ಅಂತೇಳಿ ಬಂದ್ರಿ. ಅವ್ವಾರ ಚಲೋ ಅದಿರಲ್ರಿ? ತಗೋರಿ ಕಾಯಿಪಲ್ಯನ. ಸುಬ್ಬಣ್ಣ, ಇದನ್ನೆಲ್ಲ ಯಾಕೆ ತರಕೋದ್ಯಪ್ಪ? ಇದನ್ನೆಲ್ಲ ಯಾಕೆ ತರಕೋದೆ? ಆ ಮನೆಯಿಂದ ಹೊರಗಡೆ ಬಂದಾದ್ಮೇಲೆ ಅವರ ಮನೆಯ ವಸ್ತಿನ ಅವಶ್ಯಕತೆ ನನಗಿಲ್ಲ ಸುಬ್ಬಣ್ಣ, ನನಗಿಲ್ಲ. ನೋಡು, ಈ ವಿಷಯ ಏನಾದ್ರೂ ನಿಮ್ಮ ಹಿರಿಯ ಒಡತಿಗೆ ಗೊತ್ತಾದ್ರೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ದಾಗೆ ನಿನ್ನೂ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾಳೆ ಸುಬ್ಬಣ್ಣ, ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾಳೆ. ಹಂಗ ಅನ್ಬೇಡ್ರಿ ಇವ, ಅದ್ರಾಗ ನಿಮ್ಮ ಅಧಿಕಾರನು ಐತಿ ನೋಡ್ರಿ. ನೀವು ಮನಿ ಬಿಟ್ಟು ಹೊರಗೆ ಬಂದಿರ್ಬೇಕ್ರಿ ಅವ್ವ, ಆದ್ರ ನಮ್ಮ ಮನಸ್ಸಿನಿಂದ ಹೊರಗಾಗಿಲ್ರಿ ಇವ. ಚಿಕ್ಕ ದಣ್ಯರಿಗೆ ಅಂತೇಳಿ ಚಿಕ್ಕು ಹಣ್ಣು ತಂದಿನಿ, ತಗೊಳ್ರಿ ಇವ. ಬ್ಯಾಡ ಅನ್ಬೇಡ್ರಿ, ನಂಗೆ ಬಹಳ ಸಂಕಟ ಆಗ್ತೈತಿ. ಬೇಡ ಅಂಕಲ್, ನಾವು ಆ ಮನೆಯನ್ನು ಬಿಟ್ಟು ಬಂದಿದ್ದೇವೆ ಅಂದ ಮೇಲೆ ಅಲ್ಲಿಯ ಒಂದು ಅಗಳು ತಿಂದರೂ ಕೂಡ ಮಹಾಪಾಪವಾಗುವುದು ಬೇಡ ಅಂಕಲ್. ನೀವು ಮಾತ್ರ ಆಗಾಗ ಬಂದು ಹೋದರೆ ಅಷ್ಟೇ ಸಾಕು. ಆಗ್ಲಿಪ್ಪ, ನನಗೂ ನಿಮ್ಮನ್ನು ಬಿಟ್ಟಿರಾಕ ಮನಸ್ಸು ಆಗೋದಿಲ್ರಿಪ್ಪ. ಅಂದಂಗ ನಮ್ ಚಿಕ್ಕ ದಣ್ಯರು ಆರಾಮದಾರಂತೇನ್ರಿ? ಏನಾದ್ರು ಸುದ್ದಿಗಿದ್ದು ಕಳಿಸ್ಯಾರನ್ರಿ? ಮತ್ತ ಹೌದು ಸುಬ್ಬಣ್ಣ, ಇನ್ನೇನೋ 2-3 ದಿನದಲ್ಲಿ ಅವರು ಇಲ್ಲಿಗೆ ಬರ್ತಾ ಇದಾರಂತೆ. ಸರಿ ಸರಿ, ಅಂದಾಗೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರ ಸುಬ್ಬಣ್ಣ? ಎಂತ ಕಟಕರ ಸುದ್ದಿ ಕೇಳ್ತೀರವ್ವ ನೀವು. ಎಂದ ಮನಿ ಬಿಟ್ಟು ಬಂದಿರಿ. ಅವ್ರ ಆಟ ಕಣ್ಣಿಲ್ ನೋಡಬಾರ್ದು, ಕಿವಿಲಿ ಕೇಳಬಾರ್ದ್ರವ್ವ. ಮನಿ ಅನ್ನೋದು ಮಸೂಟಿಗೆ ಆಗಿ ಹೋಗೈತಿರವ್ವ, ಮಸೂಟಿಗೆ ಆಗಿ ಹೋಗೈತಿ. ಹೋಗ್ಲಿ ಬಿಡಿ ಸುಬ್ಬಣ್ಣ, ಎಲ್ಲ ವಿಧಿ ಆಟ. ಅವ್ರು ಹೇಗೆ ಆಡಿಸ್ತಾನೋ ಅದೇ ರೀತಿ ನಾವು ಆಡ್ಬೇಕಾಗಿದೆ ಅಷ್ಟೇ. ಸರಿ ಸರಿ, ನೀನ್ ಕುತ್ಕೋ, ನಾನು ಹೋಗಿ ಚಹಾ ತರ್ತೇನೆ. ತಂಗಿ, ಘಾತವಾಯ್ತಮ್ಮ, ಘಾತವಾಯ್ತು. ಶೈಲೇಂದ್ರ ಬೆಂಗಳೂರಿನಿಂದ ವಿಮಾನ ಹತ್ತಿ ಹೊರ ಬರುತ್ತಿರುವಾಗ ಅದ್ಯಾವ ದುಷ್ಟರನ್ನು ಅವನನ್ನು ಕೊಲೆ ಮಾಡಿ ಅವನನ್ನು ಸಮುದ್ರದ ದಡದಲ್ಲಿ ಎಸಕ್ಕೆ ಹೋದರತ್ತಮ್ಮ, ಎಸಕ್ಕೆ ಹೋದರತ್ತ. ಏನು ಹೇಳ್ತೀವಿ ನೀನು? ಈ ವಿಷಯವನ್ನು ಯಾರು ಹೇಳಿದ್ರಪ್ಪ? ನನ್ನ ಸ್ವಾಮಿ ಸತ್ತು ಹೋದ್ರೆ ನಾನೇಕೆ ಸುಳ್ಳು ಹೇಳಲ್ಲಮ್ಮ? ಸಮುದ್ರದ ದಡದಲ್ಲಿ ಬೇಳೆಗಾರರಿಗೆ ಸಿಕ್ಕ ಶೈಲೇಂದ್ರ ಭಾವಚಿತ್ರದ ದೂರ ಕೊಟ್ಟು ಪೊಲೀಸರಿಗೆ ತಿಳಿಸಿದ್ರತ್ತಮ್ಮ. ಆದರೆ ಆ ಪೊಲೀಸರು ನನ್ನನ್ನು ಕರೆದ ವಿಷಯ ಹೇಳಿಬಿಟ್ಟರಮ್ಮ, ಹೇಳಿಬಿಟ್ಟರು. ಎಷ್ಟು ಹುಡುಕಿದರೂ ಶೈಲೇಂದ್ರ ಶಿವ ಪತ್ತತ್ತಲೇ ಇಲ್ಲ ತಮ್ಮ, ಪತ್ತತ್ತಲೇ. ಶಿಕ್ಷೆ ಕೊಟ್ಟಿಯಪ್ಪ, ನಾನು ಏನು ಅನ್ಯಾಯ ಮಾಡಿದೆ ಅಂತ ಈ ರೀತಿ ಶಿಕ್ಷೆ ಕೊಟ್ಟೆ? ಅಪ್ಪ, ನನ್ನ ಜೀವನದಲ್ಲಿ ಈ ರೀತಿ ಆಗುತ್ತೆ ಅಂತ ನಾನು ಅನ್ಸ್ಕೊಂಡೇ ಇರ್ಲಿಲ್ಲ ಅಪ್ಪ, ನಾನು ಅನ್ಸ್ಕೊಂಡಿರ್ಲಿಲ್ಲ ಅಪ್ಪ. ನಿನ್ನ ಮಗಳ ಬಾಳು
ಅಣ್ಣ ಅವರ ಅಳಬೇಡ್ರಿ ಅವ್ವ ಅಳಬೇಡ್ರಿ. ಇದು ಏನ್ ಗಾತಾತ್ರಿ ಅವ್ವ, ಇದು ಏನ್ ಗಾತಾಯ್ತು? ಮಗಳೇ ಸಮಾಧಾನಮ್ಮ. ಆ ವಿಧಿಯು ನಮ್ಮ ಅಣಿಮರದಲ್ಲಿ ಏನು ಬರೆದಿದ್ದಾನೆ ಅನುಭವಿಸಲೇಬೇಕು ಮಗಳೇ. ಗಂಡ ಸಮಾಧಾನ ಮಾಡ್ಕೊಳ್ಳಿ, ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಆ ಸಮುದ್ರದಲ್ಲಿ ನನ್ನ ಪತಿ ದೇವರು ಸತ್ತಾಗ ನಾ ಸಮಾಧಾನ ಮಾಡ್ಕೊಳ್ಳ. ಆ ಗಂಗೆಗೆ ನನ್ನ ಪತಿಯ ಪ್ರಾಣವೇ ಬೇಕಾಯ್ತಾ? ಪತಿಯ ಪ್ರಾಣವೇ ಬೇಕಾಯ್ತಾ? ನನ್ನ ಬಾಳು ಆಸೆನಾಗ್ಲಿ ಅಂತ ನೀನೆಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಬಾಳು ಕಸದ ಬುಟ್ಟಿ ಅಂತ ಆಯ್ತು, ಕಸದ ಬುಟ್ಟಿ ಆಯ್ತು. ಅಣ್ಣ ನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನೀನದಷ್ಟೆಲ್ಲ ಸಾಹಸ ಮಾಡ್ದೆ ಅಲ್ಲ ಅಣ್ಣ. ಅಣ್ಣ ಹೋಗಣ್ಣ, ನನ್ನ ಪತಿ ದೇವ್ರನ್ನ ಕರ್ಕೊಂಬ, ಹೋಗಣ್ಣ. ಅಮ್ಮ ಅಮ್ಮ ಅಪ್ಪ ಬರುವುದಿಲ್ಲನಮ್ಮ, ಎಲ್ಲಿಗೆ ಹೋಗಿದಾರಮ್ಮ? ಕಂದ ಕಂದ, ನಿಮ್ ತಂದೆಯವರು ಬಹುದೂರ ಹೊರಟೋದ್ರಪ್ಪ, ಬಹುದೂರ ಹೊರಟೋದ್ರು. ನನ್ನ ಕಂದನಿಗೆ ಹೇಳಿ ಆದ್ರೆ ಹೋದ್ರ, ಅಥವಾ ಈ ನತದೃಷ್ಟಳಿಗಾದ್ರೂ ಏನಾದ್ರೂ ಹೇಳಿದ್ರ? ಅಣ್ಣ ನಿಮ್ಗಾದ್ರೂ ಏನಾದ್ರೂ ಹೇಳಿದ್ರ? ಹೇಳಿ ಹೇಳಿ. ನಿನಗಾಗಿ ನಾನು ಅದಷ್ಟು ಕೆಲಸವನ್ನು ಕಟ್ಟಿಕೊಂಡಿದ್ದೆ, ಆದರೆ ಕಟ್ಟಿದ ಕಳೆದವೆಲ್ಲ ಒಡೆದು ನೆಚ್ಚಲು ತವರ ಮನೆಯಲ್ಲಿ ಕಷ್ಟದಲ್ಲಿ ಬಾಳುತ್ತಿರುವಲ್ಲ ತಂಗಿ, ಪತಿಯ ಮನೆಯಲ್ಲಿ ಅದು ಸುಖವಾಗಿರ್ಬೇಕೆಂದರೆ ಕಟ್ಟಿದ ಕನಸರೆಲ್ಲ ಒಡೆದು ನೆಚ್ಚಲು ಕಲ್ಲು ಹೃದಯದ ಕಟುಕತೆಯವರಿಗೆ ಕರುಣೆ ಇಲ್ಲಮ್ಮ, ಕರುಣೆ ಇಲ್ಲ. ಸುಖ ಎಂಬುವುದೆಲ್ಲ ಕಿತ್ತಿಕೊಂಡು ಹೋಗಿ ಬಲ ಸಂಕಟದ ಸರಿಮಾಲಿನಲ್ಲಿಟ್ಟಿದ ನಮ್ಮ ಈ ದೇವರಿಗೆ ಕರುಣೆ ಇಲ್ಲಮ್ಮ. ಅಣ್ಣ ನನ್ನ ಪತಿ ದೇವರು ಬದುಕಿಲ್ಲ ಅಂದ್ಮೇಲೆ ನಾನ್ ಯಾಕಣ್ಣ ಬದುಕ್ಬೇಕು? ಅವ್ರನ್ನ ಕಳ್ಕೊಂಡು ನಾನು ಕೂಡ ಬದುಕಿರೋದಿಲ್ಲ. ಸತ್ತೋಗ್ತೀನಿ ಅಪ್ಪಾಜಿ, ನಾನು ಸತ್ತೋಗ್ತೀನಿ. ನಾನು ಬದುಕಿರೋದಿಲ್ಲ, ಮಗಳೇ ಹುಚ್ಚುಚ್ಚ ಅಂತಾಗಿ ಮಾತನಾಡುವುದಿಲ್ಲಮ್ಮ. ಆ ಸೃಷ್ಟಿಕರ್ತನ ಬಗ್ಗೆ ಅಂತ ಎಲ್ಲವೂ ಆಗುವುದಮ್ಮ. ಹುಟ್ಟುವುದು ಅನಿವಾರ್ಯ, ಸಾವು ನಿಶ್ಚಿತ. ಇಲ್ಲಿ ಯಾರು ಬದುಕುವುದು ಸಾಧ್ಯವಿಲ್ಲಮ್ಮ. ಅಂತೆಯೇ ವಿಧಿಯು ನಿನ್ನ ಗಂಡನನ್ನು ನಮ್ಮಿಂದ ಕರೆದುಕೊಂಡು ಹೌದಪ್ಪ, ಎಲ್ಲ ವಿಧಿಯಾಟ, ಎಲ್ಲ ವಿಧಿಯಾಟ. ನನ್ನ ಪತಿನ ಆ ದೇವರು ದೂರ ಮಾಡಿದ್ದಾನೆ. ಅಪ್ಪಾಜಿ, ಸೌಭಾಗ್ಯವತಿಯಾಗಿ ಮೆರೆಯುವಂತ ಈ ಕೊರಳಿಗೆ ಮಾಂಗಲ್ಯವ್ಯಾಕೆ, ಮಾಂಗಲ್ಯವ್ಯಾಕೆ? ಅಪ್ಪಾಜಿ, ಇಂತನಕ್ಕೆ ಕುಂಕುಮವೇ ಮುಖ್ಯ. ನನ್ನ ಪತಿ ದೇವರಿಲ್ಲ ಅಂದ್ಮೇಲೆ ಆ ಕುಂಕುಮವ್ಯಾಕೆ? ಮುತ್ತಿಗಾಗಿರೋದಕ್ಕೆ ನಿಮ್ಮಳ ಕೈಯಲ್ಲಿ ಹಸಿರು ಮಳೆಗಳಿಲ್ಲ, ಇನ್ನಿಮಳ ಕೈಯಲ್ಲಿ ಹಸಿರು ಮಳೆಗಳಿಲ್ಲ, ಇನ್ನಿಮಳು
ಮುತ್ತೈದಿಯಲ್ಲ ಅಣ್ಣ ಅಣ್ಣ ನಿನ್ ತಂಗಿ ಸೌಭಾಗ್ಯವತಿಯಾಗಿ ಅರಿಶಿನ ಕುಂಕುಮ ಹಚ್ಕೊಂಡು ಕೈ ತುಂಬ ಬಳೆಗಳನ್ನ ತೊಟ್ಕೊಂಡು ಮುಡಿ ತುಂಬ ಹೂ ಮಾಡ್ಕೊಂಡು ಸೌಭಾಗ್ಯವತಿಯಾಗಿರ್ಬೇಕು ಅಂತ ಕನಸ್ಕೊಂಡೆ. ಆದ್ರೆ ನಾನೀಗ ವಿಧವೆ ಆಗ್ಬಿಟ್ಟೆ. ಮಗಳೇ, ಏ ಭಗವಂತ, ಇಂಥ ದೃಶ್ಯ ನೋಡಲೆಂದೇ ನನ್ನನ್ನು ಮಲಗಿಸಿರುವೇನಪ್ಪ. ಅಪ್ಪರ ಅಳ್ಬೇಡ್ರಿ ಅಪ್ಪರ, ಸಮಾಧಾನ ಮಾಡ್ಕೊಡ್ರಿ. ನೀವ ಹಿಂಗಂದ್ರೆ ಆಗ್ಲಿ. ಅವ್ರಿಗೆ ಧೈರ್ಯ ಹೇಳ್ರಿಪ್ಪ, ಧೈರ್ಯ ಹೇಳ್ರಿ. ಅಮ್ಮ ಅಮ್ಮ ಇಲ್ಲದೆ ಹೇಗೆ ಬದುಕುವುದಮ್ಮ? ಹೌದಪ್ಪ ಹೌದು. ಈಗ ತಂದೆ ಇಲ್ಲದ ತಪ್ಪಲಿ ಕಂದ ನೀನು, ತಂದೆ ಇಲ್ಲದ ತಪ್ಪಲಿ ಕಂದ ನೀನು. ಧೈರ್ಯದಿಂದಿರಮ್ಮ. ತಂದೆಯವರಿದ್ದಾರೆ, ನಾನಿದ್ದೇನೆ. ನನ್ನ ಕೊನೆಯ ಪ್ರಾಣ ಉಸಿರು ಹೋಗುವವರೆಗೂ ನಿನಗೆ ಯಾವ ಬರದಂತೆ ನಾನು ನೋಡಿಕೊಳ್ಳುತ್ತಿರುತ್ತೇನೆ. ಅಣ್ಣ ಅನಾಥ ಮಗು ನನ್ನನ್ನ ಉಡಿಯಲ್ಲಿಟ್ಕೊಂಡು ಸಮಾಜದಲ್ಲಿ ವಿಧವಾಗಿ ನಾನು ಹೇಗಣ್ಣ ಬಾಳ್ಲಿ, ನಾನು ಹೇಗ್ ಬಾಳ್ಲಿ? ಇಲ್ಲ, ನಾನು ಬದುಕಿರಬಾರ್ದಣ್ಣ, ಸಾಯ್ಬೇಕು. ನಾನು ಬದುಕಿರಬಾರ್ದಣ್ಣ, ನಾನು ಸಾಯ್ಬೇಕು. ಅಮ್ಮ ಕಣ್ಣ ಮುಚ್ಚಿ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಡಿಯಲ್ಲೇನೆ ಮುಂದೆ ಬಲ್ಲವರಾರು ಬೇರು. ಮುಚ್ಚಿ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಡಿಯಲ್ಲೇನೆ ನಿಗೆ ಬಲ್ಲವರಾರು ಬೇರು. ಅಯ್ಯೋ ನಮ್ಮ ಪ್ರೀತಿ ಅಪ್ಪ, ತಂಗಿ ಈಗ ಪ್ರಜ್ಞೆ ತಪ್ಪಿ ಬಿದ್ದಾಳ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ನಡೆಯಪ್ಪ. ವಿಧಿಯ ನಾಟಕ. ಆಂಬುಲೆನ್ಸ್ ಕರ್ಕೊಂಡ್ರಿ ಅಪ್ಪ. ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಕಣ್ಣ ಮುಚ್ಚೆ